टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಲೋಕಾಯುಕ್ತ ದಾಳಿ ಬಗ್ಗೆ ಹೇಳಲೇಬೇಕು. ರಾಜ್ಯಾದ್ಯಂತ 7 ಕಡೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆನೇ ದಾಳಿ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಮನೆಯ ಬಾಗಿಲುಗಳನ್ನು ತಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ 7 ಕಡೆಗೆ ಕೋಲಾರ, ಕಲಬುರಗಿ, ದಾವಣಗೆರೆ, ತುಮಕೂರು, ಬಾಗಲಕೋಟೆ, ವಿಜಯಪುರ ಲೋಕಾಯುಕ್ತ ದಾಳಿಯಾಗಿದೆ. 8 ಮಂದಿ ಅಧಿಕಾರಿಗಳ ನಿವಾಸದ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಬೆಂಗಳೂರಿನ ದೃಶ್ಯಾವಳಿಗಳು, ವಿಜಯಪುರದ ದೃಶ್ಯಾವಳಿಗಳು ಮತ್ತು ತುಮಕೂರಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಯಾವ್ಯಾವ ಅಧಿಕಾರಿಗಳ ಮೇಲೆ ಅನುಮಾನ ಇತ್ತು ಆ ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಇಂಚಿಂಚು ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಈಗ ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರು, ವಿಜಯಪುರ ದೃಶ್ಯಾವಳಿಗಳು, ಈಗ ಕಲಬುರಗಿ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಮನೆಯ ಜನ ಕಂಗಾಲ ಕೂತ್ಕೊಂಡಿದ್ದಾರೆ. ಬೆಳಗ್ಗೆನೇ ಅಧಿಕಾರಿಗಳು ಬಂದು ಬಾಗಿಲು ತಡೆದಂಥ ಸಂದರ್ಭದಲ್ಲಿ ಸಾಮಾನ್ಯ ಸಂಗತಿನ ಇಂಚಿಂಚು ಶೋಧ ಮಾಡಿಬಿಡ್ತಾರೆ. ಕಲಬುರಗಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ದಾವಣಗೆರೆನಲ್ಲೂ ಕೂಡ ಬೆಳಗ್ಗೆ ಲೋಕಾಯುಕ್ತ ಬಿಗ್ ರೇಡ್ ಮಾಡಿದೆ. ಅಕ್ರಮ ಆಸ್ತಿ ಗಳಿಕೆ, ಹೀಗಾಗಿ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ಡಾಕ್ಟರ್ ನಾಗರಾಜ್ ಫುಡ್ ಸೇಫ್ಟಿ ಅಧಿಕಾರಿ, ಅವರ ಮನೆ ಹಾಗೂ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯಲ್ಲಿದೆ ನಾಗರಾಜ್ ಮನೆ. ಲೋಕಾಯುಕ್ತ SP ಕೌಲಾಪುರೆ ಇನ್ಸ್ಪೆಕ್ಟರ್ ಪ್ರಭು ಅವರ ನೇತೃತ್ವದ ತಂಡ ದಾಳಿ ಮಾಡಿದೆ. ನಾಗರಾಜ್ ಅವರಿಗೆ ಬರೀ ಮನೆ ಕಚೇರಿ ಮಾತ್ರ ಅಲ್ಲ, ಅವರಿಗೆ ಸೇರಿದಂಥ 5 ಕಡೆಗೆ ದಾಳಿ ನಡೆಸಲಾಗಿದೆ. ಹಾವೇರಿಯ ರಾಣೆಬೆನ್ನೂರು ಸೇರ್ಕೊಂಡಂಗೆ ಇವರ ಆಸ್ತಿ ಪಾಸ್ತಿ ಎಲ್ಲಿದೆ ನೋಡಿ. ಇದು ಈ ಮನೆಯಲ್ಲಿ ಇಷ್ಟೊಂದೆಲ್ಲ ಹೆಂಗೆ ಇಟ್ಕೊಂಡಿರ್ತಾರೆ ಅಂತ ಇವರು. ನಾಗರಾಜ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡಿ ಹೆಂಗೆ ಕಂಗಾಲ ನಿಂತ್ಕೊಂಡಿದ್ದಾರೆ ನೋಡಿ. ಯಾವ ಅವತಾರದಲ್ಲಿದ್ರಲ್ಲ ಅದೇ ಅವತಾರದಲ್ಲಿರುವಂಥ ಫೋಟೋ ಇದು. ಬೆಳಗ್ಗೆ ಗೊತ್ತಿರಲ್ಲ ಇವರಿಗೆ. ನೋಡಿ, ಇದಿನ್ನು ಆರಂಭಿಕ ಹಂತ. ಇದು ಮೊದಲ ಹಂತದಲ್ಲಿ ಸಿಕ್ಕಂಥ ಒಂದಷ್ಟು ಚಿನ್ನ, ಬೆಳ್ಳಿ, ದುಡ್ಡು, ಕಾಸು 5 ಕಡೆಗೆ ದಾಳಿ ಮಾಡಲಾಗಿದೆ. ಇವರ ಬಂಧುಗಳು ಯಾರ್ಯಾರಿದ್ದರು, ಇವರ ಕಚೇರಿ. ಬರೀ ಡಾಕ್ಟರ್ ನಾಗರಾಜ್ ಮಾತ್ರ ಅಲ್ಲ, ಇವರು ಫುಡ್ ಸೇಫ್ಟಿ ಅಧಿಕಾರಿ. ನಾಗರಾಜ್ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ, ಕೆಲವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೆ. ಕಲಬುರಗಿಯ ಚೀಫ್ ಇಂಜಿನಿಯರ್ ಜಗನ್ನಾಥ್ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಕೋಟ್ಯಾಂತರ ಆಸ್ತಿ ಪತ್ತೆಯಾಗಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ 30 ಎಕರೆ ಜಮೀನಿದೆ ಅಂತ ಇವರಿಗೆ. ತಾವರಗೆರೆಯಲ್ಲಿಯೂ ಕೂಡ ಜಮೀನು. ವಿಪರೀತ ಜಮೀನು ಮಾಡಿದ್ದಾರೆ ಜಗನ್ನಾಥ್. ಇವರು ಲೆಕ್ಕದಲ್ಲಿ ಜಮೀನು ಜಗನ್ನಾಥ್ ಇವರು. ನೋಡಿ, ಅವರ ಮನೆ ತೋರಿಸ್ತಾ ಇದ್ದೀವಿ. ಭವ್ಯವಾದಂಥ ಮನೆ. ಜಗನ್ನಾಥ್ ಮನೆ ಮೇಲೆ ಬೆಳಗ್ಗೆನೇ ದಾಳಿ ನಡೆಸಲಾಗಿದೆ. ಜಗನ್ನಾಥ್ ಅವರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದಾಳಿ ವೇಳೆ ತುಂಬ ದಾಖಲೆಗಳು ಸಿಕ್ಕಿವೆ. ಚಿನ್ನ, ಬೆಳ್ಳಿ, ಆಭರಣಗಳು, ಹಣ ಸಿಕ್ಕಿದೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ಅವರ ಮನೆ ಮುಂಭಾಗದಲ್ಲೇ ಇದ್ದಾರೆ. ದತ್ತಾತ್ರೇಯ ಪಾಟೀಲ್, ತಾವು ಜಗನ್ನಾಥ್ ಅವರ ಮನೆ ಮುಂಭಾಗದಲ್ಲೇ ಇದ್ದೀರಿ. ಎಷ್ಟೊತ್ತಿ ದಾಳಿ ನಡೆಸಲಾಯಿತು, ಇಲ್ಲಿ ತನಕ ಏನೇನು ದಾಖಲೆಗಳು ಸಿಕ್ಕಿವೆ ದತ್ತಾತ್ರೇಯ? ರಂಗನಾಥ್, ನಿಜಕ್ಕೂ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಭ್ರಷ್ಟ ಅಧಿಕಾರಿಗಳ ಜನ್ಮ ಜಾಲಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಲಬುರಗಿಯ NGO ಕಾಲನಿಯಲ್ಲಿರ್ತಕ್ಕಂಥ ಜಗನ್ನಾಥ್ ಹಾಲಿಂಗೆ ಎನ್ನುವಂಥ PWD ಚೀಫ್ ಇಂಜಿನಿಯರ್ ಮನೆ ಮೇಲೂ ಕೂಡ ಇವತ್ತು ಬೆಳಗ್ಗೆ ಕಲಬುರಗಿ ವಿಭಾಗದ ಏನು ಲೋಕಾಯುಕ್ತ SP ಉಮೇಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ರೇಡ್ ನಡೆದಿರ್ತಕ್ಕಂಥದ್ದು. ಸದ್ಯ ಇಲ್ಲಿವರೆಗೂ ಕೂಡ 2 kg ಬೆಳ್ಳಿ ಮತ್ತು ಸುಮಾರು 60ಕ್ಕೂ ಹೆಚ್ಚು ಎಕರೆ ಆಸ್ತಿಯನ್ನು ಜಗನ್ನಾಥ್ ಹಾಲಿಂಗೆ ಸಂಬಂಧಪಟ್ಟಂಥ ಆಸ್ತಿ ಪತ್ರಗಳು ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಬೇನಾಮಿಯಾಗಿ ಸಿಕ್ಕಾಪಟ್ಟೆ ಆಸ್ತಿಯನ್ನು ಜಗನ್ನಾಥ್ ಹಾಲಿಂಗೆ ಮಾಡಿದ್ದಾರೆ ಅನ್ನುವಂಥ ಒಂದು
ಮಾಹಿತಿ ಮೇರೆಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು NGO ಕಾಲನಿಯಲ್ಲಿರ್ತಕ್ಕಂಥ ಜಗನ್ನಾಥ್ ಹಾಲಿಂಗಿ ಅವರ ಮನೆ ಮೇಲೆ ರೇಡ್ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನಾನು ನಿಮಗೂ ಕೂಡ ಅವರ ಮನೆಯನ್ನು ತೋರಿಸುವಂಥ ಕೆಲಸ ಮಾಡ್ತೀನಿ. ಯಾವ ರೀತಿಯಾದಂಥ ಭವ್ಯ ಬಂಗಲೆಯನ್ನು ಇವರು ಕಟ್ಟಿದ್ದಾರೆ ಅನ್ನುವಂಥದ್ದು, ಇಡೀ ಏನು ಅಂತಾರೆ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೋಸ್ಕರವಾಗಿ ಜಗನ್ನಾಥ್ ಏನು ಅಂತಂದರೆ ಈ ರೀತಿಯಾದಂಥ ಆ ಭವ್ಯ ಬಂಗಲೆಯನ್ನು ಕಲಬುರಗಿಯ ಏನು NGO ಕಾಲನಿಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದಲ್ಲದೆ ಏನು ಅಂತಾರೆ ಇವರಿಗೆ ಸಂಬಂಧಿಸಿದಂಥ 6 ಕಡೆಗಳಲ್ಲಿ ಅಂದರೆ ಬೆಂಗಳೂರಿನ ಇವರು ಕಚೇರಿ ಆಗಿರ್ತಕ್ಕಂಥದ್ದು ಮತ್ತು ಇವರ ಮೂಲತಃ ಏನು ಅಂತಾರೆ ಬೀದರ್ನ ದನ್ನೂರು ಆಗಿರ್ಬೋದು, ಇನ್ನಿತರ 6 ಕಡೆಗಳಲ್ಲಿ ಸದ್ಯ ಏಕಕಾಲಕ್ಕೆ ಏನು ಅಂತಾರೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಕೆಲವೊಂದಿಷ್ಟು ಕಡೆ ಏನು ಅಂತಾರೆ ಲಾಕರ್ಗಳನ್ನು ಓಪನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇಲ್ಲಿವರೆಗೂ ಕೇವಲ ಕಲಬುರಗಿಯ ನಿವಾಸದಲ್ಲಿರ್ತಕ್ಕಂಥ ಒಂದು ಲಾಕರನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ 2 kg ಅಧಿಕ ಏನು ಅಂತಾರೆ ಬೆಳ್ಳಿ ಸಿಕ್ಕಿದೆ. ಇನ್ನಷ್ಟು ಏನು ಅಂತಾರೆ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಇವರಿಗೆ ಸಂಬಂಧಿಸಿದಂಥ ಸಾಕಷ್ಟು ಬೇನಾಮಿ ಆಸ್ತಿ ಇದೆ ಅನ್ನೋವಂಥ ಒಂದು ಮಾಹಿತಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಜಗನ್ನಾಥ್ ಹಾಲಿಂಗಿ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ರಂಗನಾಥ್. ಯಾಕಂತಂದರೆ ಇವರಿಗೆ ಸಂಬಂಧಿಸಿದಂಥ ಸಾಕಷ್ಟು ಆಸ್ತಿ ಪಾಸ್ತಿ ಪತ್ರಗಳು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರಿವೆ. ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕೆಂತಂದರೆ ಜಗನ್ನಾಥ್ ಕಳೆದ ಹಲವಾರು ವರ್ಷಗಳಿಂದ ನೀರಾವರಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು. ಕಳೆದ ಕೆಲವೇ ದಿನಗಳ ಹಿಂದೆ ಏನು ಅಂತಾರೆ ಬೆಂಗಳೂರಿನ ಏನು ವಿಶೇಷ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿಯಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು.